ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಾವಿತ್ರಿ ಶಿವರಾಮೇಗೌಡರಿಗೆ ಹೂವು ಹಾಕಿ ಹಾರ ಹಾಕಿ ಅಭಿನಂದನೆಗಳು ತಿಳಿಸ್ತಾ ಇರ್ತಾಳೆ. ಮೋಹನ ರೀ ಸಾನ ಸಂತೋಷ ಆಯ್ತೈತೆ ರೀ ಅಂತ ಹೇಳ್ತಾಳೆ. ಕಂಗ್ರ್ಯಾಚುಲೇಷನ್ ಮಾವಯ್ಯ ಅಂತ ವಿನಂತಿ ಹೇಳ್ತಾಳೆ. ಎಲ್ರಿಗೂ ಧನ್ಯವಾದಗಳು, ನನಗಿಂತ ನೀವೇ ಜಾಸ್ತಿ ಶ್ರಮ ಪಟ್ಟಿದ್ದೀರಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಲ್ರೂ ಖುಷಿ ಪಡ್ತಾ ಇರ್ತಾರೆ. ಇತ್ತ ಈಶ್ವರಿ ಮುಖ ಊದಿಸ್ಕೊಂಡು ನಿಂತಿರ್ತಾಳೆ. ಯಾಕೆ ಈಶ್ವರಿ, ನೀನೇನು ನನಗೆ ಶುಭಾಶಯ ಹೇಳಕ್ಕಿಲ್ವೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಭಾವ, ನಿಮ್ಮ ಗೆಲುವು ನನ್ನ ಮನಸ್ಸಲ್ಲಿ ತುಂಬ್ಕೊಬಿಟ್ಟದೆ. ಆ ಖುಷಿಗೆ ಮಾತೆ ಬರ್ತಾ ಇಲ್ಲ. ಯಾಕೆ ಅಂದರೆ ನಿಮ್ಮನ್ನ ಈ ಸ್ಥಾನದಲ್ಲಿ ನೋಡಬೇಕು ಅಂತ ಅದೇಟು ದೇವ್ರಿಗೆ ಹರಕೆ ಹೊತ್ತಿದ್ದೀನೋ ಏನೋ ಅಂತ ಈಶ್ವರಿ ಹೇಳ್ತಾಳೆ. ಫೋನ್ ಕಾಲ್ ಬರುತ್ತೆ. ಗೋವಿಂದೇಗೌಡರು ನಾಯಕರು ಫೋನು ಅಂತ ಹೇಳಿ ಕೊಡ್ತಾರೆ. ನಮಸ್ಕಾರ ಗೌಡ್ರೆ, ಧನ್ಯವಾದಗಳು. ನಿಮ್ಮ ಸಹಕಾರ ಬೆಂಬಲ ಇಷ್ಟೆಲ್ಲ ಆಯಿತು. ಭಾಳ ಖುಷಿ ಆಗ್ತಾ ಇದೆ ನಾಯಕ್ರೆ. ಸರಿ ಆಗಲಿ ಅಂತ ಫೋನ್ನಲ್ಲಿ ಮಾತಾಡಿ ಕಟ್ ಮಾಡ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ಹೈಕಮಾಂಡ್ ಅವ್ರು ಏನು ಹೇಳಿದ್ರು ಅಪ್ಪಯ್ಯ ಅಂತ ಭದ್ರೇಗೌಡ ಕೇಳ್ತಾನೆ. ಅದೇ ಮಗ, ನೀವು ಗೆಲ್ತೀರಿ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಲೀಡಲ್ಲಿ ಗೆಲ್ತೀರ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾವ್ರೆ. CM ಅಧ್ಯಕ್ಷರು ಎಲ್ರೂ ಶಾನೆ ಖುಷಿಯಾಗವ್ರೆ ಅಂತ ಹೇಳಿದ್ರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನನ್ನ ಮಗ ಅಂದರೆ ಏನು ಸಾಮಾನ್ಯನ, ಅವನೇನೇ ಮಾಡಿದ್ರು ಇತಿಹಾಸ ಸೃಷ್ಟಿ ಆಯ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೇಯ್ ಬರ್ಲ ಇಲ್ಲಿ ಅಂತ ಶಿವರಾಮೇಗೌಡರು ಕೂಗ್ತಾರೆ. ಅಪ್ಪಯ್ಯ ಅಂತ ಹತ್ರಗೋಗಿ ನಿಂತ್ಕೊಂತಾನೆ ಭದ್ರ. ಏನ್ಲ ನೀ ಮಾಡಿರೋ ತ್ಯಾಮೆಯ ಹೊಡ್ಡೆತವನೆ ಅಂತ ಹೇಳಿ ಕೈಯಲ್ಲಿದ್ದ ದಾರನ ಭದ್ರೇಗೌಡ್ರಿಗೆ ಹಾಕ್ತಾರೆ ಶಿವರಾಮೇಗೌಡರು. ಎಲ್ರೂ ತುಂಬ ಖುಷಿಯಾಗಿರ್ತಾರೆ. ಈಶ್ವರಿ ಮತ್ತು ಸುಭಾಷ ಚಿತ್ರ ಒಂಥರ ಸಪ್ಪೆ ಮುಖ ಹಾಕ್ಕೊಂಡಿರ್ತಾರೆ. ಈಶ್ವರಿಗೆ ಕೋಪ ಬರ್ತಾ ಇರ್ತೈತೆ ಇವರೆಲ್ಲರ ಖುಷಿ ನೋಡಿ. ಇತ್ತ ವಿದ್ಯಾನ್ನು ಚಂಪಾ ಮಾತಾಡ್ತಾ ಇರ್ತಾರೆ. ಚಂಪಾ, ಆ ದೇವರು ಯಾವತ್ತೂ ಒಳ್ಳೆಯವ್ರನ್ನ ಕೈ ಬಿಡೋಕ್ಕಿಲ್ಲ ಅಂತ ಇನ್ನೊಂದ್ಕಿತ ನಿರೂಪಿಸ್ಬಿಟ್ಟ ನೋಡು. ಚಂಪಾ, ಆಮೇಲೆ ಇನ್ನೊಂದು ವಿಷಯ, ಈ ಕ್ಷೇತ್ರದಲ್ಲಿ ಇಷ್ಟೊಂದು ಲೀಡಲ್ಲಿ ಯಾರೂ ಗೆದ್ದೇ ಇಲ್ವಂತೆ. ಮಾವಯ್ಯ ಹೊಸ ದಾಖಲೆನೇ ಮಾಡಿಬಿಟ್ರು ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆಲ್ಲ ನೀನೇ ಕಾರಣ ಅಲ್ವೇನಕ್ಕ? ನೀನು ಮಾಡಿರೋ ಪ್ರಚಾರದಿಂದಲೇ ಅಲ್ವಾ ಭರ್ಜರಿ ಗೆಲುವು ಸಿಕ್ಕಿರೋದು ಅಂತ ಚಂಪಾ ಹೇಳ್ತಾಳೆ. ಚಂಪಾ, ನಮ್ಮ ಮಾವಯ್ಯನ ಒಳ್ಳೆತನ, ಜನ ಸೇವೆ, ಪ್ರಾಮಾಣಿಕತೆ, ನಿಸ್ವಾರ್ಥಕ್ಕೆ ಸಿಕ್ಕಿರೋ ಗೆಲ್ವದು ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲಿಗೆ ಭವಾನಿ ಮಗುನ ಎತ್ಕೊಂಡು ಅವ್ರ ಗಂಡನ ಜೊತೆ ಬರ್ತಾಳೆ. ಅವ್ರನ್ನ ನೋಡಿ ವಿದ್ಯಾ, ಅಕ್ಕ ಅಣ್ಣ ಈಗ ಬಂದ್ರೆ ಅಂತ ಕೇಳ್ತಾಳೆ. ವಿದ್ಯಾ, ನೀನ್ ಹೆಂಗಿದ್ದೀಯ ಅಂತ ಭವಾನಿ ಕೇಳ್ತಾಳೆ. ನನ್ಗೇನಕ್ಕ, ಸಂದಾಗೆ ಇದ್ದೀನಿ ಅಂತ ಹೇಳಿ ಮಗುನ್ ತಗೊಂತಾಳೆ. ಮರಿಗೌಡ್ರು ಬಂದ್ಬಿಟ್ಟವ್ರೆ. ನಮ್ಮ ತಾತ ಏನು ವಿಶ್ ಮಾಡಕ್ ಬಂದ್ರೆ ಅಂತ ಕೇಳ್ತಾಳೆ ಮಗುನ. ವಿದ್ಯಾಕ್ಕ ನನಗೂ ಕೊಡು ಅಂತ ಚಂಪಾ ಮಗುನ್ ತಗೊಂತಾಳೆ. ಅಣ್ಣ ನಿಮ್ಮನ್ನ ಮಾತಾಡ್ಸಿಲ್ಲ ಅಂತ ಏನು ಅನ್ಕೋಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಮಗುನ್ ನೋಡಿದ ಖುಷಿಯಲ್ಲಿ ಏನೂ ನೆನಪೇ ಆಗಿಲ್ಲ, ಬೇಸರ ಮಾಡ್ಕೋಬೇಡಿ ಅಂತಾಳೆ ವಿದ್ಯಾ. ಪರವಾಗಿಲ್ಲ ವಿದ್ಯಾ, ನನಗೂ ಅರ್ಥ ಆಗುತ್ತೆ ಅಂತ ಭವಾನಿ ಗಂಡ ಅಂತಾರೆ. ವಿದ್ಯಾ, ಕಡೆಗಳಿಗೆಲ್ಲಿ ಪರಿಸ್ಥಿತಿ ಹದಗೆಟ್ಬಿಟ್ಟಿತ್ತು. ಅಪ್ಪಯ್ಯ ಸೋತೋತಾರೆ ಅನ್ನೋ ಟೈಮಲ್ಲಿ ನೀನ್ ಬಂದು ಪ್ರಚಾರ ಮಾಡಿಲ್ಲ ಅಂತ ಅಂದಿದ್ರೆ ಅಪ್ಪಯ್ಯ ಗೆಲ್ಲೋದು ಕಷ್ಟ ಆಗ್ಬಿಟ್ಟಿರೋದು ಅಂತ ಭವಾನಿ ಹೇಳ್ತಾಳೆ. ಅಕ್ಕ, ಮಾವಯ್ಯನ ಗೆಲುವಿಗೆ ನಂದೊಂದು ಅಳಿಲ್ ಸೇವೆ ಸೇರ್ಕೊಂಡಿರ್ಬೋದು, ಆದ್ರೆ ನಾನೇ ಕಾರಣ ಅನ್ನೋ ಮಾತು ನಾನು ಒಪ್ಪಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅದು ನಿನ್ ದೊಡ್ಡ ಗುಣ ವಿದ್ಯಾ ಅಂತ ಭವಾನಿ ಹೇಳ್ತಾಳೆ. ಅದೆಲ್ಲ ಇರ್ಲಿ, ಪರೀಕ್ಷೆ ಹತ್ರ ಬರ್ತೈತಲ್ಲ, ಅದನ್ನ ಹೆಂಗ್ ಬರೆಯಬೇಕು ಅಂತ ಯೋಚನೆ ಮಾಡಿದ್ಯಾ ಅಂತ ಭವಾನಿ ಕೇಳ್ತಾಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಕ್ಕ, ದಿನಾಲು ನನ್ಗೆ ಅದ್ರದ್ದೇ ಚಿಂತೆ ಆಗೋಗದೆ ಅಂತ ವಿದ್ಯಾ ಹೇಳ್ತಾಳೆ. ನೀನು ಅಂದ್ರೆ ಅಪ್ಪಯ್ಯನ ತಾವ ನಾನೊಂದ್ಕಿತ ಮಾತಾಡ್ ನೋಡನೆ ಅಂತ ಭವಾನಿ ಕೇಳ್ತಾಳೆ. ಬೇಡ ಅಕ್ಕ, ಈಗ ಅಟ್ಟಿ ಒಳಗೆ ಮಾವಯ್ಯ ಗೆದ್ದವ್ರೆ ಅಂತ ಸಂತೋಷ, ಸಂಭ್ರಮ, ಸಡಗರ ತುಂಬೈತೆ. ಇಂಥ ಟೈಮಲ್ಲಿ ನೀವು ಈ ವಿಷಯ ಹೇಳಿದ್ರೆ ಮಾವಯ್ಯನ ಮನ್ಸಿಗೆ ಶಾನೆ ನೋವಾಗುತ್ತದೆ. ಅದು ಅಲ್ಲದೆ ಈ ವಿಷಯ ಅಟ್ಟಿವರೆಗೆ ಗೊತ್ತಾದ್ರೆ ಬೇರೆನೇ ಸಮಸ್ಯೆ ಉಟ್ಕೊಂತದೆ. ಅದಕ್ಕೆ ನಿಧಾನಕ ಯೋಚನೆ ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ನೀನ್ ಹೇಳೋದು ಸರಿನೇ ಐತೆ ಅಂತ ಭವಾನಿ ಹೇಳ್ತಾಳೆ. ಓಹೋಹೋ, ಭವಾನಿ ಅಕ್ಕ ಅನ್ಕೊಂಡು ಕೊಟ್ಲೆ ಬರ್ತಾನೆ. ಭವಾನಿ ಅಕ್ಕ ಈಗ ಬಂದ್ರ? ಸೆಂದಿಲಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳಿ, ಓಹೋಹೋ ನಮ್ಮ ಶಿವಭದ್ರ ಅವರು ಬಂದ್ಬಿಟ್ಟವ್ರೆ ಅಂತ ಹೇಳಿ ಮಗುನ್ ಎತ್ಕೊಂತಾನೆ ಕೊಟ್ಲೆ. ಏನ್ ಗೌಡ್ರೆ ಸಂದಾಗಿದ್ದೀರಾ ಅಂತ ಮಗುನ್ ಮಾತಾಡ್ಸ್ತಾನೆ ಕೊಟ್ಲೆ. ಅವ್ನ್ಗೇನ್ ಕೊಟ್ಲೆ, ಅವ್ನ್ ಸಂದಾಗೆ ಅವ್ನ್ ನೋಡ್ಕೊಳಕ್ಕೆ ನಮ್ಗೆ ಕಷ್ಟ ಆಗ್ತಿರೋದು ಅಂತ ಭವಾನಿ ಗಂಡ ಹೇಳ್ತಾರೆ. ಮತ್ತೆ ಅಪ್ಪ ಅವ್ವ ಅನ್ನಿಸ್ಕೊಳೋದು ಸುಲಭನೇ, ಏನತ್ಕೆಮ್ಮ ಬಂದಿರೋರ್ನ ಬಾಗ್ಲಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಅಂತ ಕೊಟ್ಲೆ ಕೇಳ್ತಾನೆ. ಅಯ್ಯೋ ನನ್ನ ಬುದ್ಧಿಗಿಷ್ಟು, ಅಣ್ಣ ಅಕ್ಕ ಒಳಕ್ ನಡೀರಿ, ಅಣ್ಣಯ್ಯ ಒಳಕ್ ಕರ್ಕೊಂಡೋಗಿ ಅಂತ ಕೊಟ್ಲೆಗೆ ಹೇಳ್ತಾಳೆ ವಿದ್ಯಾ. ಸರಿ ಅತ್ಕೆಮ್ಮ ಅಂತ ಹೇಳ್ತಾನೆ ಕೊಟ್ಲೆ. ಅಷ್ಟೊತ್ತಿಗೆ ಮಗು ಅಳ್ತಾ ಇರ್ತೈತೆ. ಅಳ್ತಾವನೆ, ನಿಮ್ಮ ಅವ್ವ ಬೇಕಪ್ಪ ಅಂತ ಹೇಳಿ ಮಗುನ ವಾಪಸ್ಸು ಭವಾನಿ ಕೈಯಲ್ಲಿ ಕೊಡ್ತಾನೆ ಕೊಟ್ಲೆ. ಸರಿ ಬನ್ನಿ ನಾವು ಹೊರಡೋಣ ಅಂತ ಹೇಳಿ ಭವಾನಿ ಗಂಡ ಕೊಟ್ಲೆ ಹೋಗ್ತಾರೆ.
ವಿದ್ಯಕ್ಕ ನಿನ್ನ ಪರೀಕ್ಷೆ ಬರೆಯೋ ಟೈಮ್ ಬಂದೇ ಬಿಡ್ತೆ ಅಂತ ಚಂಪಾ ಕೇಳ್ತಾಳೆ. ಹ್ಞೂ ಚಂಪಾ, ಇನ್ನು 10 ದಿನ ಆಟಯ್ಯ ಇರೋದು ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಕೋಟ್ಲೆ ಮನೆ ಒಳಗಡೆ ಮಾವಯ್ಯ ಮಾವಯ್ಯ ಅಂತ ಕೂಕ್ಕೊಂಡು ಹೋಗ್ತಾ ಇರ್ತಾನೆ. ನಿನ್ಗೆ ಶುಭಾಶಯ ತಿಳ್ಸೋಕೆ ಯಾರು ಬಂದಿದ್ದಾರೆ ಹೇಳು ಅಂತ ಕೋಟ್ಲೆ ಕೇಳ್ತಾನೆ. ಇನ್ಯಾರ್ಲ ಬಂದಿದ್ದಾರೋ? ನನ್ನ ಗೆಲ್ಸಿದಾರಲ್ಲ ನಮ್ಮೂರ್ ಜನ ಅಲ್ವೇನ್ಲ, ನಾನೇ ಅಲ್ಲಿಗೆ ಬರ್ತೀನಿರೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಾವಯ್ಯ ಅವರಲ್ಲ ಅನ್ನಷ್ಟರಲ್ಲಿ ಭವಾನಿ ಗಂಡ ಮನೆ ಒಳಗಡೆ ಬರ್ತಾರೆ. ಓಹೋ ಬಾ 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 ಅಂತ ಹೇಳಿ ಸೋಫಾ ಮೇಲೆ ಪಕ್ಕದಲ್ಲೇ ಕುಳಿಸ್ಕೊಂತಾನೆ ಭವಾನಿನ ಶಿವರಾಮೇಗೌಡ. ಹಿಂಗವನೇ ನನ್ನ ಮೊಮ್ಮಗ ಅಂತ ಮಗುನ್ ಮುದ್ಲಾಡ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ನನ್ನ ಮಗ ಮತ್ತೆ ನನ್ನ ಕಡೆಯಿಂದ ನಿಮ್ಗೆ ಅಭಿನಂದನೆಗಳು ಅಂತಾಳೆ ಭವಾನಿ. ಹೌದೇ, ನಿಮ್ಮಿಬ್ಬರಿಗೂ ಧನ್ಯವಾದಗಳು ಅಂತ ಕೈ ಮುಗಿತಾರೆ ಶಿವರಾಮೇಗೌಡರು. ಇಬ್ರು ಸಂತೋಷದಿಂದ ಇರ್ತಾರೆ. ಒಂದು ನಿಮಿಷ ನಿಂತ್ಕೊಳ್ಳಿ, ಎದ್ದೊಳ್ಳಿ ಅಂತ ಶಿವರಾಮೇಗೌಡರು ಅಳಿಯ ಹೇಳ್ತಾನೆ. ಶಿವರಾಮೇಗೌಡರು ಎದ್ದು ನಿಂತ್ಕೊಂತಾರೆ. ಶಾಲ್ವ ಹೊಚ್ಚಿ ಹಾರ ಹಾಕಿ ಆಶೀರ್ವಾದ ತಗೊಂತಾರೆ ಭವಾನಿ ಗಂಡ. ಎಲ್ರೂ ಚಪ್ಪಾಳೆ ತಟ್ಟಿ ಖುಷಿ ಪಡ್ತಾ ಇರ್ತಾರೆ. ಅವಯ್ಯ ಅಭಿನಂದನೆಗಳು ಅಂತ ಭವಾನಿ ಗಂಡ ಹೇಳ್ತಾರೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ಬರ್ತಾ ಇಲ್ಲ ಅಳಿ ಅಂದ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ನಿಮ್ಮ ಮೊಮ್ಮಗನಿಗೆ ನೀವು ಗೆಲ್ತೀರಾ ಅಂತ ಗೊತ್ತಾಯ್ತೇನೋ ಕಾಣೆ, ಒತ್ತಾರೆಯಿಂದ ಶಾನ ಸಂತೋಷವಾಗವನೆ ಅಂತ ಭವಾನಿ ಹೇಳ್ತಾಳೆ. ಹೌದೇ, ಏನ್ಲಾ ಕಣ್ಲನ್ ಮಗನೆ ಅಂತ ಮಗುನ ಅಂತಿರ್ತಾರೆ ಶಿವರಾಮೇಗೌಡರು. ಏನ್ ಮರಿ ಗೌಡ್ರೆ, ನಿಮ್ಮ ತಾತಯ್ಯ ಗೆಲ್ತಾರಂತ ನಿಮ್ಗೆ ಮುಂಚಿತವಾಗ್ಲೋ ಗೊತ್ತಿತ್ತೋ ಅಂತ ಭದ್ರ ಕೇಳ್ತಾನೆ. ಎಲ್ರೂ ಮನೆಯಲ್ಲಿ ಖುಷಿಯಾಗಿರ್ತಾರೆ. ಅಷ್ಟೊತ್ತಿಗೆ ಆರನ್ ಸೌಂಡ್ ಬರ್ತೈತೆ. ಕೋಟ್ಲೆ ಯಾರು ನೋಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಕೋಟ್ಲೆ ಹೋಗಿ ಮನೆ ಒಳಗಡೆ ಬರ್ತಾ ಮಾವಯ್ಯ ಮಿನಿಸ್ಟರ್ ಸಾಹೇಬ್ರು ಬಂದ್ರು ಅಂತ ಹೇಳಿ ಕರ್ಕೊಂಬರ್ತಾನೆ. ಸಾಹೇಬ್ರೆ ಅಂತ ಹೇಳ್ತಾನೆ ಶಿವರಾಮೇಗೌಡ. ನಮಸ್ಕಾರ ಗೌಡ್ರೆ ಅಂತ ನಾಯಕರು ಬರ್ತಾರೆ. ಓ, ಮನೆ ಒಳಗಡೆ ಸಂತೋಷ ಸಂಭ್ರಮ ಎಲ್ಲ ತುಂಬಿ ತುಳುಕ್ತೈತೆ ಅಂತ ನಾಯಕರು ಹೇಳ್ತಾರೆ. ಇರಾಕಿಲ್ಲ ಸಾಹೇಬ್ರೆ, ಇಂಥ ಒಂದಿನ ನೋಡ್ಬೇಕು ಅಂತಾನೆ ನನ್ ಗುರಿಯಾಗಿತ್ತು ಅಂತ ಭದ್ರ ಹೇಳ್ತಾನೆ. ಈ ಸಂತೋಷ ಸಂಭ್ರಮನೆಲ್ಲ 2 ಪಟ್ಟು ಮಾಡ್ಬೇಕಂತಾನೆ ಬಂದಿದ್ದೀನಿ ಅಂತ ನಾಯಕರು ಹೇಳ್ತಾರೆ. ಯಾವುದೋ ಮುಖ್ಯವಾದ ವಿಷಯ ಬಗ್ಗೆ ಮಾತಾಡಕ್ ಬಂದಿದ್ದೀರಿ ಅಂತ ಗೊತ್ತಾಯ್ತು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಗೌಡ್ರೆ, ನೀವು ನಿಮ್ಮ ತಮ್ಮ, ನಿಮ್ಮ ಮಗ ಮತ್ತೆ ಕುಟುಂಬದವ್ರನ್ನ ಕರ್ಕೊಂಡು ನೀವು ಬೆಂಗಳೂರಿಗೆ ಹೊರಡಬೇಕು ಅಂತ ನಾಯಕರು ಹೇಳ್ತಾರೆ. ದುಪ್ಪಟ್ಟು ಅಂದ್ರೆ ಮಂತ್ರಿ ಪದವಿ ಏನಾದ್ರು ಕೊಟ್ಬಿಡ್ತಾನ? ಒಂದ್ಸರಿ ಗೆದ್ರೆ ಯಾರು ಕೊಟ್ಟಾರೋ, ಹಂಗೆಲ್ಲ ಆಗಕ್ಕಿಲ್ಲ ಅಂತ ಮನಸ್ಸಲ್ಲಿ ಈಶ್ವರಿ ಹೇಳ್ಕೊಂತಿರ್ತಾಳೆ. ಯಾಕೆ ಸಾಹೇಬ್ರೆ, ನಾನುವೇ ನಾಯಕರನ್ನೆಲ್ಲ ಭೇಟಿಯಾಗಿ ಧನ್ಯವಾದ ಹೇಳ್ಬೇಕು ಅನ್ಕೊಂಡಿದ್ದೆ, ಅಂದ್ರೆ ನಮ್ಮ ಕುಟುಂಬದವರೆಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಗೌಡ್ರೆ, ನಾಳಿಕೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ನಾಯಕರು. ಮನೆಯಲ್ಲ ಎಲ್ರು ತುಂಬಾ ಸಂತೋಷ ಪಡ್ತಾರೆ. ಈ ವಿಷಯನ ಖುದ್ದಾಗಿ ನೀವೇ ಹೇಳ್ಬೇಕು ಅಂತ ನಾಯಕರು ಫೋನ್ ಮಾಡಿದ್ರು, ಅದಕ್ಕೆ ಬಂದೆ ಅಂತ ಹೇಳ್ತಾರೆ ನಾಯಕರು. ದಿಟ ಹೇಳ್ತಿದ್ದೀರಾ ಸಾಹೇಬ್ರೆ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಹೌದು ಗೌಡ್ರು ಅದ್ಭುತ ಗೆಲುವು ಮತ್ತೆ ಇಷ್ಟು ದಿನದಿಂದ ಜನಸೇವೆ ಮಾಡಿದ್ರಲ್ಲ, ಅದನ್ನ ಗುರ್ತಿಸಿ ಪಾರ್ಟಿ ಈ ತೀರ್ಮಾನ ಮಾಡಿದೆ. ಅದಕ್ಕೆ ನೀವೆಲ್ಲ ಇವತ್ತು ಬೆಂಗಳೂರಿಗೆ ಹೊರಟುಬಿಡಿ, ಅದನ್ನೇ ಹೇಳೋಣ ಅಂತ ಬಂದೆ. ನನಗ್ ತುಂಬಾ ಕೆಲಸ ಇದೆ, ನಾನು ಇನ್ ಬರ್ತೀನಿ ಗೌಡ್ರೆ ಅಂತ ನಾಯಕರು ಹೇಳ್ತಾರೆ. ಸಾಹೇಬ್ರೆ, ಕಾಫಿ ಕುಡ್ಕೊಂಡೋಗಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾಳೆಗೆ ನೀವು ಮಂತ್ರಿ ಆದ್ಮೇಲೆ ಜೊತೆಲೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಗೌಡ್ರೆ, ನನಗ್ ಟೈಮ್ ಇಲ್ಲ, ನಾನು ಬರ್ತೀನಿ ಅಂತ ನಾಯಕರು ಹೇಳ್ತಾರೆ. ನಮಸ್ಕಾರ ಹಾಕಿ ನಾಯಕರು ಅಲ್ಲಿಂದ ಹೋಗ್ತಾರೆ. ಪಯ್ಯ ಸಾಹೇಬರ್ ನೋಡ್ದ, ನಮ್ಮ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇಟ್ಕೊಂಡಾರಲ್ವಾ, ಇಂಥ ವಿಚಾರನೆ ಎಲ್ಲ ಖುದ್ದಾಗಿ ಅವರೇ ಬಂದು ಹೇಳ್ತಾವ್ರೆ ಅಂತಂದ್ರೆ ನಿಮ್ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ಹೇಳು ಅಂತ ಭದ್ರ ಹೇಳ್ತಾನೆ. ಲೋ ಭದ್ರ, ನನ್ಗೂ ಸಂತೋಷ ಆಗ್ತೈತೆ ಕಣ್ಲಾ. ಶಿವರಾಮ, ನನ್ಗಾಗ್ತಾ ಇರೋ ಸಂತೋಷಕ್ಕೆ ನನ್ಗೀಗ್ಲೇ ಸಾವು ಬಂದ್ರೆ ಚಿಂತೆ ಇಲ್ಲ ನೋಡು ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ಸಂತೋಷವಾಗಿರೋ ಟೈಮಲ್ಲಿ ಇದೇನು ಅಂತ ಮಾತಾಡ್ತಿ, ಬಿಡ್ತೋ ಅನ್ನು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಮ್ಮಮ್ಮ, ಅಪ್ಪಯ್ಯ ಮಂತ್ರಿಯಾಗಿ ಗೂಟದ ಕಾರಲ್ಲಿ ಓಡಾಡೋದು ನೋಡಕ್ಕಿಲ್ವೇ ನೀನಿನ್ನೂ 106 ವರ್ಷ ಸಂದಾಗಿರ್ಬೇಕು ಅಂತ ಹೇಳ್ತಾನೆ ಭದ್ರ. ಲೇ ಭದ್ರ, ನಿಮ್ಮೆಲ್ರ ಪ್ರೀತಿ ನನ್ಗಿರೋ ಗಂಟ ನನ್ಗೇನು ಆಗಕ್ಕಿಲ್ಲ ಬಿಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಣ್ಣ, ನಾನು ಹೇಳ್ದಂಗೆ ನೀನ್ ಮಂತ್ರಿ ಆಗ್ತಾ ಇದೀಯ, ನನ್ಗಂತೂ ಸಂತೋಷಕ್ಕೆ ಕುಣ್ದಾಡ್ಬೇಕು ಅನಿಸ್ತೈತೆ ಅಂತ ಸಾವಿತ್ರಿ ಹೇಳ್ತಾಳೆ. ಮೋಹನ, ಎಲ್ರೂ ಸಂತೋಷವಾಗವ್ರೆ, ಹೋಗಿ ಏನಾದ್ರೂ ಸ್ವೀಟ್ ಮಾಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮೋಹನ ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಭದ್ರ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನೇನೋ ಹೇಳ್ತಾ ಇರ್ತಾರೆ ಭದ್ರನ್ಗೆ ಶಿವರಾಮೇಗೌಡರು. ಅಪ್ಪ ಅಂತ ಹೇಳಿ ಒಪ್ಕೊಂತಿರ್ತಾನೆ ಭದ್ರ. ಇತ್ತ ಅಜ್ಜಮ್ಮ ಎಲ್ರಿಗೂ ಆಗಂಗೆ ಸಿಹಿ ಪದಾರ್ಥ ಮಾಡಿಡು ಅಂತ ಮೋಹನಾಗಿ ಹೇಳ್ತಾರೆ. ಹ್ಞೂ ಅತ್ತೆ, ಹೋಗೋರು ಬರೋರು ಇದ್ದೇ ಇರ್ತಾರಲ್ವಾ, ಅದಕ್ಕೆ ಯಾವಸಿ ಜಾಸ್ತಿನೇ ಮಾಡ್ತಾ ಇದ್ದೀನಿ ಅಂತ ಮೋಹನ ಹೇಳ್ತಾಳೆ. ಇಲ್ಲಿಗೆ ಭವಾನಿ ಬರ್ತಾಳೆ. ಅಮ್ಮಮ್ಮ, ಅವ್ವ, ನೀವು ಬೇಸರ ಮಾಡ್ಕೊಳಲ್ಲ ಅಂದ್ರೆ ನಾನು ಒಂದು ವಿಚಾರ ಹೇಳ್ತೀನಿ ಅಂತ ಹೇಳ್ತಾಳೆ ಭವಾನಿ. ಬೇಸರ ಮಾಡ್ಕೊಳೋದಕ್ಕೆ ಅದೇನಿದ್ದದೆ, ಅದೇನು ಅಂತ ಹೇಳು ಅಂತ ಅಜ್ಜಮ್ಮ ಅಂತಾಳೆ. ಅಮ್ಮಮ್ಮ, ನಮ್ಮಪ್ಪಯ್ಯ ಇವತ್ತು ಈ ದೊಡ್ಡ ಮಟ್ಟದಲ್ಲಿ ಗೆದ್ದು ನಾವೆಲ್ಲ ಇಷ್ಟು ಖುಷಿಯಾಗಿದ್ದೀರಿ ಅಂದ್ರೆ ಅದ ಕಾರಣ ಯಾರು ಹೇಳು
ಅಂತ ಭವಾನಿ ಕೇಳ್ತಾಳೆ. ಇದ್ರಲ್ಲಿ ಕೇಳೋದೇನಿದೆಯೇ, ಇಷ್ಟು ವರ್ಷ ಮಾಡ್ಕೊಬಂದಿರೋ ಜನಸೇವೆನೇ ಅವನ್ನ ಕೈ ಹಿಡ್ದೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗೆ ಕೊನೆ ಗಳಿಗೆಯಲ್ಲಿ ಅಪ್ಪನ ಬಗ್ಗೆ ಕೆಟ್ಟ ಹೆಸರು ಬಂದಿದ್ದು, ಅದನ್ನ ಅಳಿಸಿ ಅವಿದ್ಯಾ ಪ್ರಚಾರ ಮಾಡಿದ್ದು ಅದು ಒಂದು ಕಾರಣ ಅಲ್ವೇ ಅಂತ ಭವಾನಿ ಹೇಳ್ತಾಳೆ. ನಿನ್ ಮಾತು ದಿಟ ಭವಾನಿ, ನಾವು ಈ ವಿಷಯನ ಯಾವತ್ತೂ ಮರೆಯಂಗಿಲ್ಲ ಅಂತ ಮೋಹನ ಹೇಳ್ತಾಳೆ. ನೀನೇನು ಹೇಳ್ತೀಯ ಅಮ್ಮಮ್ಮ ಅಂತ ಭವಾನಿ ಕೇಳ್ತಾಳೆ. ಇಲ್ಲ ಅಂತ ಯಾವ ಬಾಯಲ್ಲೇ ಹೇಳಲಿ, ಎಲ್ಲೇ ಮುಗ್ದೇ ಹೋಯ್ತು, ನನ್ನ ಮಗ ಸೋತತಾನೆ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಅವಳು ಮುಂದೆ ನಿಂತು ಪ್ರಚಾರ ಮಾಡದೆ ಹೋಗಿತ್ತಿದ್ರೆ ಏನಾಯ್ತಿತ್ತು ಅಂತ ಅಜ್ಜಮ್ಮ ಹೇಳ್ತಾಳೆ. ಮತ್ತೆ ಅಂಥವಳು ಯಾಕೆ ಶೆಡ್ನಲ್ಲಿ ಬದುಕಬೇಕು ಅಮ್ಮಮ್ಮ? ಇಟೆಲ್ಲ ಒಳ್ಳೇದು ಮಾಡಿರೋಳು ಅಲ್ಲಿರೋದು ನೋಡ್ತಾ ಇದ್ರೆ ಮನಸ್ಸಿಗೆ ಶಾನೆ ನೋವು ಆಯ್ತದೆ ಅಮ್ಮಮ್ಮ. ಒಳ್ಳೇದು ಗಾಳಿ ಇದ್ದಂಗೆ ಮಾಯ ಆಯ್ತದೆ, ಕೆಟ್ಟದ್ದು ನೆರಳಿದ್ದಂಗೆ ಹಿಂಬಾಲಿಸ್ತೈತೆ ಅಂತ ಹೇಳ್ತಾ ಇದ್ದೆ ತಾನೆ. ಆ ಮಾತು ವಿದ್ಯನ್ ವಿಚಾರದಲ್ಲಿ ಸತ್ಯ ಆಗ್ಬಿಟ್ಟೈತೆ ಅಲ್ವೇ? ಕೆಟ್ಟದ್ರ ಮುಂದೆ ಒಳ್ಳೇದು ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ ಅಲ್ವೇ? ನನ್ನ ಮನ್ಸಿಗೆ ಅನ್ಸಿದ್ದು ನಾನು ಹೇಳ್ದೆ. ನೀವು ದೊಡ್ಡವರು, ನಿಮ್ಗೇನು ಮಾಡಬೇಕು ಅಂತ ಸಂದಾಗಿ ತಿಳಿದೈತೆ. ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಗೊಳ್ಳಿ ಅಂತ ಹೇಳಿ ಭವಾನಿ ಅಲ್ಲಿಂದ ಹೊರಟೋಗ್ತಾಳೆ. ಅಜ್ಜಮ್ಮ ಹೊರಗಡೆ ಕೂತಿರ್ತಾಳೆ. ಅಲ್ಲಿಗೆ ಮೋಹನ, ಅತ್ತೆ ಸ್ವೀಟ್ ತಕೊಳ್ಳಿ ಅಂತ ತಂದು ಕೊಡ್ತಾಳೆ. ಮೋಹನ ಮೋಹನ ಅಂತ ಕೂಗ್ತಾ ಇರ್ತಾರೆ ಶಿವರಾಮೇಗೌಡರು. ಮೋಹನ, ಅದೇನೋ ನಿನ್ ಗಂಡ ಕೂಗ್ತಾ ಇರಂಗೈತೆ, ಏನೋ ಕೇಳು ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅತ್ತೆ ಅಂತ ಹೊರಟೋಗ್ತಾಳೆ ಮೋಹನ. ಅಜ್ಜಮ್ಮ ಸ್ವೀಟ್ ತಿನ್ಕೊಂಡು ವಿದ್ಯಾ ಹೋಗ್ತಾ ಇರೋದನ್ನ ನೋಡಿ ವಿದ್ಯಾನ್ ಕೂಗ್ತಾಳೆ ಅಜ್ಜಮ್ಮ. ಯೋಳಿ ಅಜ್ಜಿ ಅಂತ ಹತ್ರ ಬರ್ತಾಳೆ ವಿದ್ಯಾ. ಎಲ್ಲೋತಾ ಇದ್ದೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಜ್ಜಿ ಬಟ್ಟೆ ಒಣಗಾಕ ಇದ್ದೆ, ಅದನ್ನ ತಗೋಬರೋಣ ಅಂತ ಹೋಯ್ತಾ ಇದ್ದೆ ಅಂತ ವಿದ್ಯಾ ಹೇಳ್ತಾಳೆ. ಸರಿ, ನನ್ನ ಮಗ ಗೆದ್ದ ವಿಷಯಕ್ಕೆ ಸಿಹಿ ಮಾಡಿಸಿದೀನಿ ತಕ ಅಂತ ಕೊಡ್ತಾಳೆ ಸ್ವೀಟ್ನ ಅಜ್ಜಮ್ಮ. ವಿದ್ಯಾ ನೋಡ್ಕೊಂಡೇ ನಿಂತ್ಕೊಂತಾಳೆ. ನಿನ್ಗೆ ಹೇಳ್ತಾ ಇರೋದು, ತಕ ತಿನ್ನು ಅಂತ ಸ್ವೀಟ್ ಕೊಡ್ತಾಳೆ ಅಜ್ಜಮ್ಮ. ವಿದ್ಯಾ ಸ್ವೀಟ್ ಎತ್ಕೊಂಡು ಥ್ಯಾಂಕ್ಸ್ ಅಜ್ಜಿ ಅಂತ ಹೇಳ್ತಾಳೆ. ನಾನು ನಿನ್ನ ಕರೆದು ಸಿಹಿ ಕೊಟ್ಟೆ ಅಂತ ನಿನ್ ಮೇಲೆ ಕೋಪ ಹೋಗ್ಬಿಟ್ಟೈತೆ ಅಂತ ಅನ್ಕೋಬೇಡ. ಅದು ಹಂಗೆ ಅದೇ. ಏನೋ ನೀನು ನನ್ನ ಮಗನ ಪರ ನಿಂತು ಪ್ರಚಾರ ಮಾಡಿ ಅವನು ಹೆಚ್ಚು ಮತ ಗೆಲ್ಲೋದಕ್ಕೆ ನೀನು ಒಬ್ಳು ಕಾರಣ ಅಂತ ಎಲ್ರೂ ಹೇಳ್ತಾ ಇದ್ರು. ಅದು ನನಗೂ ಸರಿ ಅಂತ ಅನಿಸ್ತು, ಅದಕ್ಕೆ ಕರೆದು ಸಿಹಿ ಕೊಟ್ಟೆ ಅಂತ ಅಜ್ಜಮ್ಮ ಹೇಳ್ತಾಳೆ. ವಿದ್ಯಾ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಳ್ತಾ ಇದೀಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ಮಾವ ಇನ್ ಗೆಲ್ವಲ್ಲಿ ನಾನು ಕಾರಣ ಅಂತ ನೀವು ಹೇಳಿದ್ದು ಕೇಳಿ ಮನ್ಸು ತುಂಬೋಯ್ತು ಅಜ್ಜಿ ಅಂತ ವಿದ್ಯಾ ಹೇಳ್ತಾಳೆ. ಇರೋ ವಿಷಯ ಹೇಳೋದಕ್ಕೆ ಯಾಕೆ ಹಿಂಜರ್ಗೆ, ನೀನು ಕಣ್ಣೋರ್ಸ್ಕೊ. ನನ್ನ ಮೊಮ್ಮಗ ನಿನ್ನ ನೋಡಿ ಪ್ರೀತಿ ಮಾಡಿದಾಗ ಅದೇನು ನೋಡಿ ಇಷ್ಟಪಟ್ನೋ ಅಂತ ಅನ್ಕೊಂಡೆ. ನನ್ನ ಮಗ ನಿನ್ನ ಸೊಸೆಯಾಗಿ ಮಾಡ್ಕೊಂತೀನಿ ಅಂದಾಗ ಇವನ್ ಬುದ್ಧಿಗೆ ಏನಾಗದೆ ಅಂತ ಅನ್ಕೊಂಡೆ. ಆದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ನಿನ್ಗೆ ನಿನ್ನ ವಯಸ್ಸಿಗಿಂತ ತಿಳುವಳಿಕೆ ಇದೆ. ನಿನ್ಗಿರೋ ಬುದ್ಧಿವಂತಿಕೆ ಸಮಯ ಪ್ರಜ್ಞೆಯಲ್ಲಿ ಕೊನೆ ಗಳಿಗೆಯಲ್ಲಿ ಬಂದಿದ್ದ ಆಪಾದನೆ ಮೇಲೆ ನನ್ನ ಮಗನಿಗೆ ಆಪಾದನೆಯಿಂದ ದೂರ ಮಾಡಿಬಿಟ್ಟೆ. ಅದಕ್ಕೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತೈತೆ. ಅಂದಂಗೆ ನನ್ನ ಮಗ ಮಂತ್ರಿ ಆಗ್ತವನೆ ಕಣೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೌದಾ ಅಜ್ಜಿ? ದಿಟ್ವಾಗ್ಲೂ ಶಾನೆ ಸಂತೋಷ ಆಯ್ತೈತೆ. ಮಾವ ಇನ್ನ ಅರ್ಹತೆ ತಕ್ಕದಂಗೆ ಅವ್ರ ಜವಾಬ್ದಾರಿ ಸಿಕ್ಕೈತೆ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ನೋಡು, ಇನ್ಮ್ಯಾಕೆ ನನಗೆ ನೀನು ಅಜ್ಜಿ ಅನ್ಬಾರ್ದು ಅಂತ ಅಜ್ಜಮ್ಮ ಹೇಳ್ತಾಳೆ. ಯಾಕಜ್ಜಿ ಅಂತಾಳೆ ವಿದ್ಯಾ. ಇನ್ಮ್ಯಾಕೆ ನೀನು ನನ್ನ ಅಮ್ಮಮ್ಮ ಅಂತಾನೆ ಕರಿಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ವಿದ್ಯಾ ಅದಕ್ಕೆ ತಲೆ ಅಲ್ಲಾಡಿಸ್ತಾಳೆ. ತಲೆ ಅಲ್ಲಾಡಿಸ್ಬಿಟ್ರೆ ಏನಂತ ತಿಳ್ಕೊಳ್ಳೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಆಯ್ತು ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾಳೆ. ನೋಡೆ, ನನ್ನ ಮಗನ ಕನಸನ್ನ ನನಸಾಗಂಗೆ ಮಾಡಿದ್ಯಾ, ಅದಕ್ಕೆ ನಿನಗೆ ಏನಾದರೂ ಕೊಡಬೇಕು ಅಂತ ನನಗನ್ನಿಸ್ತೈತೆ. ಕೇಳು ಏನು ಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಯ್ಯೋ ಅಜ್ಜಿ, ಅಲ್ಲ ಅಮ್ಮಮ್ಮ, ನನಗೇನು ಬೇಡ. ನಾನು ನನ್ನ ಕರ್ತವ್ಯ ಮಾಡಿದ್ನೇ ಹೊರ್ತು ಅದರಿಂದ ಏನಾದರೂ ಸಿಗ್ತೈತೆ ಅಂತ ನಿರೀಕ್ಷೆಯಿಂದಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೋಡು, ನಾನು ನಿನ್ನ ಅಮ್ಮಮ್ಮ, ಸಂತೋಷದಿಂದ ಕೊಡಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ದೀನಿ. ನಿನ್ಗೆ ಅದೇನು ಬೇಕೋ ಕೇಳು, ಕೊಡ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ವಿದ್ಯಾ ಅವ್ರ ತಂಗಿ ಫೋನ್ ಮಾಡಿ ಹೇಳಿದ್ದನ್ನ ಎಕ್ಸಾಮ್ ಬಗ್ಗೆ ಅದನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅದೇನು ಯೋಚನೆ ಮಾಡ್ತಾ ಇದ್ದೀಯಾ? ಚಿನ್ನ ಬೇಕೋ, ಬೆಳ್ಳಿ ಬೇಕೋ, ದುಡ್ಡು ಬೇಕೋ, ಏನು ಬೇಕೋ ಕೇಳೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ನಾನೇನು ಕೇಳಿದ್ರು ನೀವು ನಡ್ಸ್ಕೊಡ್ತೀರ ಅಲ್ವಾ ಅಂತ ವಿದ್ಯಾ ಕೇಳ್ತಾಳೆ. ಈ ಭಾಗೀರಥಿ ಒಂದ್ಕಿತ ಮಾತು ಕೊಟ್ಮೇಲೆ ಮುಗ್ದೋಯ್ತು. ಪ್ರಾಣ ಹೋದ್ರೂ ಮಾತು ತಪ್ಪಕ್ಕಿಲ್ಲ ಅಂತ ಅಜ್ಜಮ್ಮ ಅಂತಾಳೆ. ಅಮ್ಮಮ್ಮ, ನಾನು ಓದಬೇಕು, ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಕನಸದೆ ಅಂತ ನಿಮಗೂ ಸಂದಾಗ ಗೊತ್ತದೆ. ಅದು ಬರೀ ನನ್ನ ಕನಸು ಮಾತ್ರ ಅಲ್ಲ, ನಮ್ಮ ಗೌಡ್ರು ಕನಸುವೆ. ಆದರೆ ಈ ಕ್ಷಣಕ್ಕೆ ನಾನು ಪರೀಕ್ಷೆ ಬರೆಯೋದು ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನನ್ನ ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ರು. ಆದರೆ ಹೆಂಗೋ ಕಷ್ಟಪಟ್ಟು ಹಾಲ್ ಟಿಕೆಟ್ ಮಾತ್ರ ಕಾಪಾಡ್ಕೊಂಡಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀಯೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ, ಅದು ವಾರ ಆದ್ಮೇಲೆ ನನ್ನ ಪರೀಕ್ಷೆ ಶುರುವಾಗ್ತದೆ. ಈಗಿರೋ ಪರಿಸ್ಥಿತಿನಲ್ಲಿ ನಾನು ಯಾರ ತಾವಾದರೂ ಪರೀಕ್ಷೆ ಬರೆಯೋಕೆ ಹೋಗ್ತೀನಿ ಅಂತಂದರೆ ಯಾರೂ ಒಪ್ಕೊಳ್ಳೋಕ್ಕಿಲ್ಲ. ಅದಕ್ಕೆ ನನ್ನ ನೀವು ಕರ್ಕೊಂಡೋಗಿರೇ ಅಂತ ಕೇಳ್ತಾಳೆ ವಿದ್ಯಾ. ವಿದ್ಯನ್ ಮಾತಿಗೆ ಗಾಬರಿಯಾಗಿ ಏನೇ ಹೇಳ್ತಾ ಇದ್ದಿ
ಪರೀಕ್ಷೆ ಬರೆಯೋಕೆ ನಾನು ನಿನ್ನ ಕರ್ಕೊಂಡೋಗ್ಬೇಕೆ ಅಂತ ಕೇಳ್ತಾಳೆ ಅಜ್ಜಮ್ಮ. ಹ್ಞೂ ಅಮ್ಮಮ್ಮ, ಇವಾಗ ನಿಮ್ಮನ್ನ ಬಿಟ್ಟರೆ ನನಗೆ ಯಾರೂ ಸಹಾಯ ಮಾಡೋಕ್ಕಿಲ್ಲ, ಅದಕ್ಕೆ ಈ ಒಂದು ವಿಷಯದಲ್ಲಿ ಸಹಾಯ ಮಾಡಿರಾ ಹೇಳಿ ಅಮ್ಮಮ್ಮ, ಕರ್ಕೊಂಡೋದಿರೇ ಅಂತ ವಿದ್ಯೆ ಕೇಳ್ತಾಳೆ. ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅಜ್ಜಮ್ಮ. ಅಲ್ಲಿಗೆ ಮೋಹನ ಬಂದು ಅತ್ತೆಮ್ಮ ಕೂಗ್ತಾವ್ರೆ ನಿಮ್ಮನ್ನ, ನಿಮ್ಮ ಮಗ ಅಂತ ಕೂಗ್ತಾಳೆ. ಬಂದೆ ಅಂತ ಹೇಳಿ ಅಜ್ಜಮ್ಮ ನಿಂತಾವ, ಆಮ್ಯಾಕೆ ಮಾತಾಡ್ತೀನಿರು ಅಂತ ಅಜ್ಜಮ್ಮ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.